ನಮಸ್ತೆ. ನಾನಿಂದು ನನ್ನ ಸ್ವರಚಿತ ಒಂದು ನ್ಯಾನೋ ಕಥೆಯನ್ನು ವಾಚಿಸಲಿದ್ದೇನೆ. ಶೀರ್ಷಿಕೆ ಕಲ್ಪವೃಕ್ಷ. ಆ ಕುಟುಂಬಕ್ಕೆ ತಡೆಯಲಾರದ ಆಘಾತ ಉಂಟಾಗಿತ್ತು. ನಡುನೀರಿನಲ್ಲಿ ಮಕ್ಕಳು ಮತ್ತು ಪತ್ನಿಯನ್ನು ಬಿಟ್ಟು ಅಪ್ಪ ಅರ್ಧದಲ್ಲಿಯೇ ತನ್ನ ಬಾಳ ಪಯಣ ಮುಗಿಸಿದ್ದ. ಕತ್ತಲಾವರಿಸಿದ್ದ ಬದುಕಿನಲ್ಲಿ ದೊಡ್ಡ ಮಗಳೇ ಬೆಳಕಾಗಿ ಮನೆಯನ್ನು ಮತ್ತು ತಮ್ಮ ತಂಗಿಯರನ್ನು ದಡಮುಟ್ಟಿಸಿದಳು. ತೀರ ಸೇರಿದ ನಂತರ ಕೂಡ ಅಕ್ಕನಿಂದ ತಾ ತಾ ಎನ್ನುತ್ತಾ ಪಡೆದರೇ ಹೊರತು ಅವಳಿಗೊಂದು ನೆಲೆ ಕಲ್ಪಿಸುವ ಚಿಂತನೆ ನಡೆಸಲಿಲ್ಲ. ಎಲ್ಲರ ಪಾಲಿಗೆ ದೊಡ್ಡಕ್ಕ ಕಲ್ಪವೃಕ್ಷ ಎನಿಸಿದ್ದು ಖೇದವೇ ಸೈ. ನೋಡಿದ್ರ ಸ್ನೇಹಿತರೆ, ಕಲ್ಪವೃಕ್ಷ ಅಂದರೆ ನಿಮಗೆಲ್ಲ ಗೊತ್ತಲ್ವೇ? ತೆಂಗಿನ ಮರ ಅಂತ. ತೆಂಗಿನ ಮರ ನಮಗೆ ಎಷ್ಟೊಂದು ಫಲ ಕೊಡುತ್ತೆ. ಹಣ್ಣು, ನೀರು, ಅದ್ರದ್ದು ತೆಂಗಿನ ಗರಿಗಳನ್ನ ಸಹ ನಾವು ಒಲೆ ಉರುವಲಾಗಿ ಉಪಯೋಗಿಸ್ತೀವಿ. ತೆಂಗಿನಕಾಯಿ ಒಡೆದ ನಂತರ ಚಿಪ್ಪನ್ನು ಸಹ ಉರುವಲಿಗೆ ಉಪಯೋಗಿಸ್ತೀವಿ. ಮತ್ತು ನಾನಾ ರೀತಿಯ ಕಲೆಗಳನ್ನು ಅದರಲ್ಲಿ ಮೂಡಿಸೋದಕ್ಕೆ ಉಪಯೋಗಿಸ್ತೀವಿ. ಈ ರೀತಿ ತೆಂಗಿನ ಕಲೆಯನ್ನು ಕಲ್ಪವೃಕ್ಷದ ರೀತಿ ಅಕ್ಕ ತನ್ನ ಜೀವವನ್ನೇ ಮನೆಯಲ್ಲಿ ತಮ್ಮಂದಿರಿಗೋಸ್ಕರ ತೆಗೆದ್ಲು. ಆದರೆ ಅವ್ರು ಯಾರೂ ಅವಳ ಮದುವೆಗೆ ಅವಳ ಒಳಿತನ್ನು ಬಯಸಲೇ ಇಲ್ಲ ಅನ್ನೋದೇ ಈ ಕಥೆಯ ಸಾರಾಂಶ. ಹೇಗಿದೆ ನಿಮ್ಮ ಅಭಿಪ್ರಾಯ ತಿಳಿಸಿ, ಆಲಿಸಿ. ನಾನು ಅನಿತಾ. ನಮಸ್ತೆ.